ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾನು ಇವತ್ತು ಸಿಂಪಲ್ ಆಗಿರಿ ಮತ್ತು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋ ಎಂಡ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವಾಗ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಈ ರೀತಿ ರಬ್ಬಲ್ ಸಿಗ್ತಾವಲ್ರಿ. ನೋಡ್ರಿ, ಈಗ ಸೂಪರ್ ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವೆ. ಒಂದು 5-10 ರೂಪಾಯಿ ಅಷ್ಟೇ ಬಿರ್ತೈತಿ. ಇಷ್ಟು ರಬ್ಬರ್ ಸಿಗ್ತಾವ್ರಿ. ಈ ರಬ್ಬರ್ದಿಂದ ಏನೇನು ಮಾಡ್ಬೇಕು ಅನ್ನೋದ ಹೇಳ್ತೀನಿ ನೋಡ್ರಿ. ಈ ರೀತಿ ಕವರ್ ಆಗಿರ್ಬೋದು, ಇದಾತಲ್ಲ ಯಾವುದೋ ಕವರ್ ಆಗಿರೋದ್ರೂ ಈ ರೀತಿ ರೌಂಡ್ ಇರ್ತೈತಲ್ಲ, ಇದನ್ನ ಹಿಂಗೆ ಇಟ್ರೆ ಏನಾಗ್ತೈತಿ, ಅದು ಓಪನ್ ಆಗಿ ನೀಟಾಗಿ ಕೊಂಡ್ರಂಗಿಲ್ರಿ. ಅದಕ್ಕೆ ಈ ರೀತಿ ರಬ್ಬರ್ ಹಾಕಿರ ನೋಡ್ರಿ ಯಾವ ರೀತಿ ಕೂತೈತಲ್ಲ, ಇಷ್ಟ ಸಿಂಪಲ್ ಐತಿ. ಇನ್ನೊಂದು ನೇಲ್ ಪಾಲಿಶ್, ಇದನ್ನ ಅಂದ್ರೆ ಲಾಲಿ ಅಂತೀವಲ್ರಿ, ಇದು ಗಟ್ಟಿ ಆಗಬಾರ್ದು ಅಂತ ಹೇಳಿ ಫ್ರಿಜ್ನಾಗ ಇಟ್ಬಿಟ್ಟಿರ್ತೀವ್ರಿ. ಆವಾಗ ಇದು ಓಪನ್ ಟೋಪನ್ ಏನಿರ್ತೈತಲ್ಲ ಮ್ಯಾಲಿಂದ, ಅದು ಫುಲ್ ಟೈಟ್ ಆಗಿ ಬಿಟ್ಟಿರ್ತೈತಿ. ಅವಾಗ ಸಿಂಪಲ್ ಆಗಿ ರಬ್ಬರನ್ನ ಈ ರೀತಿ 2 ರೌಂಡ್ ಆಗಿ ಹಾಕಿಬಿಡ್ಬೇಕ್ರಿ. ಹಾಕಿ ಈ ರೀತಿ ತಿರುಗಿಸೋದ್ರಿಂದ ಈಸಿಯಾಗಿ ಅದು ಓಪನ್ ಆಗ್ತೈತ್ರಿ. ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಇವಾಗ ಈ ರೀತಿ ಬ್ಯಾಂಗಲ್ಸ್ ತೊಗೊಂಡಿರ್ತೀವಿ ಅಂದ್ರೆ ಅದ್ರ ಮೇಲಿಂದ ಶೈನಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಯಾವುದೂ ಹೋಗಿರಂಗಿಲ್ಲ. ಆದ್ರೆ ಬಳಿ ಮಾತ್ರ ಈ ರೀತಿ ಬೆಂಡ್ ಆಗಿರ್ತೈತಲ್ಲ, ಶೇಪನ್ನು ಕಳ್ಕೊಂಡಿರ್ತೈತಲ್ಲ, ರೌಂಡ್ ಶೇಪನ್ನು. ಅಂದ್ರೆ ಬಳಿ ಆ ಕಡೆ ಅಂತಂದಲ್ಲಿ ಯಾಕಡೆ ಇಟ್ಬಿಟ್ಟಿರ್ತೀವಲ್ಲ ನಾವು, ಆವಾಗ ಈ ರೀತಿ ಶೇಪ್ ಹೋಗಿತ್ತು ಅಂದ್ರೆ ಒಂದು ಈ ರೀತಿ ಗ್ಲಾಸ್ ತಗೊಂಡ ಈ ಬಳಿನ ಇದಕ್ಕೆ ಈ ರೀತಿ ಹಾಕೊಂಡ್ಬಿಡ್ಬೇಕು. ನೋಡ್ತಿರ್ಬೋದಲ್ಲ, ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ, ಆ ರೀತಿ ಮಾಡ್ರಿ. ಮತ್ತು ಈ ರೀತಿ ಮೇಲೆ ಹೆಬ್ಬಟ್ಟಿನಿಂದ ಈ ರೀತಿ ಸ್ವಲ್ಪ ಒತ್ಕೋಬೇಕು. ಆವಾಗ ಎಲ್ಲ ರೀತಿ ಸೈಜ್ ಕರೆಕ್ಟಾಗಿನ ರೌಂಡ್ ಶೇಪಿಗೆ ಬರ್ತೈತ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಬಳಿನ ಒಯ್ಯೋಕ್ಕಿಂತ ಮುಂಚೆ ಈ ರೀತಿನೂ ಯೂಸ್ ಮಾಡಿರಿ. ಅಂದ್ರೆ ಕಲರ್ ಅತ್ತೇನು ಹೋಗಿರಲಿಲ್ಲ ಅಂದ್ರೆ ಒಯ್ಯೋಕೆ ಮನಸ್ಸು ಇರಂಗಿಲ್ಲಲ್ಲ, ಬಹಳ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಯಾವುದೋ ಬ್ಯಾಗ್ನಾಗದು ಹಾಕಿದಾಗ ಆ ರೀತಿ ಮಡಚಿ ಬಿಟ್ಟಿರ್ತಾವಲ್ಲ, ಅದನ್ನು ಈ ರೀತಿ ರೌಂಡಾಗಿ ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ರೌಂಡ್ ಆಗಿತ್ತೆಲ್ಲ. ಇದು ಸಿಂಪಲ್ ಟಿಪ್ಸ್ ಐತಿ. ಈ ಗ್ಲಾಸ್ ಜಾರ್ ತೊಗೊಂಡಿರ್ತೀವಿ, ಇಷ್ಟಪಟ್ಟು ತೊಗೊಂಡಿರ್ತೀವಿ, ಅಥವಾ ಏನೋ ಜ್ಯೂಸ್ ಕುಡಿಯೋಕೆ ತೊಗೊಂಡಿರ್ತೀವಿ ರೀ, ಅದು ಹೋಲ್ ಆಗಿಬಿಟ್ಟಿರ್ತೈತಿ. ಹಾಗಾಗಿ ಅದನ್ನು ವೇಸ್ಟ್ ಮಾಡಿ ಇಡೋದು ಏನೈತಿ, ಸಿಂಪಲ್ ಆಗಿ ಈ ರೀತಿ ಚಮಚಗಳನ್ನು ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀವಿ ರೀ. ಈ ರೀತಿ ಎಲ್ಲ ಗೊಳೆ ಮಾಡಿ ಚಮಚೆ ಒಂದ್ರಾಗ ಹಿಂಗೆ ಹಾಕಿಟ್ರೆ ಅದು ನಮ್ಗೆ ಅದೊಂದು ಇದು ಅದ್ಲ ಬದಲಿ ಆಗಿಬಿಡ್ತಾವಲ್ಲ. ಸಿಂಪಲ್ ಆಗಿ ರಬ್ಬರ್ನ ತೊಗೊಂಡ ನೋಡ್ರಿ, ಈ ರೀತಿ ಮ್ಯಾಲಿಂದ ಹಿಂಗೆ ಮ್ಯಾಲೆ ಹಿಡಿದು ಕೆಳಗೆ ಆ ರೀತಿ ಇಡಬೇಕು. ಇದೇ ಸೇಮ ಇನ್ನೊಂದು ರಬ್ಬರನ್ನು ಇದ್ರ ಉಲ್ಟಾ ಅಂದ್ರೆ ಇದ್ರ ಅಪೋಸಿಟ್ ನೋಡ್ರಿ, ಈ ಸೈಡನ್ನು ಹಾಕೊಂಡ್ಬಿಡ್ರಿ. ಇವಾಗ 4 ಸೈಡ್ ಆಗಿಬಿಡ್ತೈತಲ್ಲ, ಸಿಂಪಲ್ ಆಗಿ ಈ ರೀತಿ 4 ಸೈಡ್ ಆದರೆ ಇದೇನು ಯಾವುದೇ ಕಾರಣಕ್ಕೂ ಉಚ್ಚಂಗಿಲ್ಲ ನೋಡ್ರಿ, ಟೈಟಾಗಿ ಕುಂತು ಬಿಡ್ತೈತಿ. ಇವಾಗ ಅವೇನು ಚಮಚ ಇರ್ತಾವಲ್ಲ, ನಮಗೆ ಯಾವ ಬೇರೆ ಬೇರೆ ಚಮಚ ಇರ್ತಾವೆ ನೋಡ್ರಿ, ಅವು 4 ಹೋಲ್ ಒಳಗೆ ಬೇರೆ ಬೇರೆ ಚಮಚನ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ತೊಗೊಳಕ್ಕೆ ನಮಗೂ ಈಸಿ ಆಗ್ತೈತಿ ಮತ್ತು ಎಲ್ಲನೂ ಮಿಕ್ಸ್ ಹಾಕಂಗಿಲ್ರಿ. ನೋಡ್ರಿ, ಇವಾಗ ಈ ರೀತಿ ಸ್ಪೂನ್ ತೊಗೋಬೇಕ್ರಿ. ಅಂದ್ರೆ ನಾನು ಮ್ಯಾಗಿ ತಿನ್ನೋ ಸ್ಪೂನ್ ಇರ್ತಾವಲ್ಲ, ಅವನ್ನ 2 ಸ್ಪೂನ್ ತೊಗೋರಿ. ನನ್ನ ಕಡೆ ಒಂದೇ ಇತ್ತು, ಇನ್ನೂ ಸಿಗವಲಾಗಿದ್ದು, ಹಾಗಾಗಿ ಆ ರೀತಿ ಬೇರೆ ಸ್ಪೂನ್ ತೊಗೊಂಡೀನಿ, ಈ ಸ್ಪೂನ್ ತೊಗೊಂಡು. ನೀವು ಮ್ಯಾಗಿ ತಿನ್ನೋ ಸ್ಪೂನ್ ಏನಿರ್ತಾವಲ್ರಿ, ಆ ಸ್ಪೂನಿಗೆ ಈ ರೀತಿ ರಬ್ಬರ್ನ ಹಾಕೊಬೇಕ್ರಿ. ನೋಡ್ತಿರ್ಬೋದು, ನಾನು ರಬ್ಬರ್ನ ಹಿಂಗೆ ರೌಂಡಾಗಿ ಹಾಕತ್ತಿಲ್ಲ, ಆ ಸ್ಪೂನ್ ಒಳಗೆ ಏನು ಗ್ಯಾಪ್ ಇಟ್ಟೈತಲ್ಲ, ಆ ಗ್ಯಾಪ್ ಒಳಗೆ ಹಾಕಿ ರಬ್ಬರ್ನ ಪ್ಯಾಕ್ ಮಾಡತ್ತೀನಿ. ಹಿಂಗೆ ನೋಡ್ರಿ, 2 ರಬ್ಬರನ್ನು ಹಾಕ್ಕೊಂಬಿಡ್ರಿ. 2 ರಬ್ಬರನ್ನ ಈಗ ಹಪ್ಪಳ ಅದು ಸುಡ್ತೀವಲ್ರಿ ಒಲಿ ಮೇಲೆ, ಈಸಿಯಾಗಿ ಅದು ದೊಡ್ಡದ ತೊಗೊಂಡು ಸುಡೋದು ಏನೈತಿ, ಇದೇ ರೀತಿ ದೊಡ್ಡದ ಚಿಮಟ ಇರ್ತೈತಲ್ರಿ, ಅದಕ್ಕಿಂತ ಸಿಂಪಲ್ ಆಗಿ ಅದು ಇರಲಿಲ್ಲ ಅಂದ್ರೂ ಈ ರೀತಿ ಚಿಮಟ ಅಂತಾರೆ ನಮ್ಮ ಕಡೆ. ಈ ರೀತಿ ಮಾಡ್ರೆ ಆರಾಮಾಗಿ ಹಪ್ಪಳನ ಒಲಿ ಮೇಲಿಂದ ಹುರ್ಕೋಬೋದು, ಅಂದ್ರೆ ಫ್ರೈ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇವಾಗ ಪ್ಯಾಂಟ್ ಜಿಪ್, ಈ ರೀತಿ ಜಿಪ್ಪನ್ನು ಮ್ಯಾಲೆ ಕ್ಲೋಸ್ ಮಾಡಿದಾಗ ಅವು ಮತ್ತೆ ಕೆಳಗನ ಇಳಿದಿರ್ತೈತ್ರಿ. ಅವಾಗ ಸಿಂಪಲ್ ಆಗಿ ನೋಡ್ರಿ, ಒಂದು ರಬ್ಬಲ್ ತಗೋರಿ. ಆ ರಬ್ಬರ್ಗೆ ಅದೇನು ಜಿಪ್ ಇರ್ತೈತಲ್ಲ, ಆ ಜಿಪ್ ಮ್ಯಾಲೆ ಒಂದು ಹೋಲ್ ಇರ್ತೈತಿ. ಆ ಹೋಲ್ ಒಳಗೆ ಅದನ್ನು ಪೋಣಿಸಿ ನೋಡ್ರಿ, ಇಚ್ಚಿಕೊಂದು ಏನು ರಬ್ಬರ್ ಬಂದಿರ್ತೈತಲ್ಲ, ಆ ರಬ್ಬರ್ನ 2 ಈ ರೀತಿ ಓಪನ್ ಮಾಡಿ ಅದನ್ನೇನೈತಿ ಡೈರೆಕ್ಟಾಗಿ ಹುಕ್ ಏನೈತಿ ಮ್ಯಾಲೆ ಜಗ್ಗಿದ ಮೇಲೆ ಈ ರೀತಿ ಹುಕ್ ಇರ್ತೈತೆ ಅಲ್ರಿ, ಹುಕ್ ಆಗಿರ್ಬೋದು, ಗುಂಡಿ ಆಗಿರ್ಬೋದು, ಅದಕ್ಕನ್ನು ಹಾಕಿ ಈ ರೀತಿ ಕವರ್ ಮಾಡ್ರೆ ನೋಡ್ರಿ, ಸಿಂಪಲ್ ಆಗೈತಿ. ಎಷ್ಟು ಸಿಂಪಲ್ ಆಗಿ ಕಾಣಿಸ್ತೈತಿ, ಮತ್ತು ಯಾವುದೇ ಕಾರಣಕ್ಕೆ ಕೆಳಗೆ ಇಳಿಯಂಗಿಲ್ಲ, ಮತ್ತು ರಬ್ಬರ್ ಹಾಕಿದ್ದೂ ಕಾಣಿಸಂಗಿಲ್ಲ. ನೋಡ್ರಿ, ಇವಾಗ ಈ ರೀತಿ ಬಿಸ್ಕೆಟನ್ನು ದೊಡ್ಡ ಪಾಕೆಟ್ ತೊಗೊಂಬಂದಿರ್ತೀವಿ, ಅದರ ಕಟ್ ಮಾಡಿ ತೆಗ್ದಾಗ ಅದಕ್ಕಿನ್ನ ಉಳಿದಿರ್ತಾವಲ್ಲ, ಅವನು ಹಂಗೆ ಬ್ಯಾಂಗ್ದಾಗ ಕಟ್ಟಿಡ್ತೀವಿ, ಅಥವಾ ಹಂಗೆ ಡೈರೆಕ್ಟ್ ಫ್ರಿಜ್ನಾಗ ಇಟ್ಟುಬಿಡೋದ್ರಿಂದ ಅದರೊಳಗಿರೋ ಸ್ಮೆಲ್ಲ ಮತ್ತು ಆ ಟೇಸ್ಟ್ ಹೋಗಿಬಿಡ್ತೈತಲ್ಲ. ಈ ರೀತಿ ಒಂದು ಡಬ್ಬ ತೊಗೊಂಡ ಡಬ್ಬಿ ಒಳಗೆ ಈ ರೀತಿ ಇಟ್ಟು ಫ್ರಿಜ್ನಾಗ ಇಟ್ಟರೆ ನೀವು ಒಂದು ತಿಂಗಳಾನ್ಗಟ್ಲೆ ಇಟ್ಟರು ಯಾವುದೇ ಕಾರಣಕ್ಕೂ ಬಿಸ್ಕೆಟ್ ಹಾಳಾಗಲ್ರಿ. ಯಾವ್ದಾರ ಒಂದು ನಾವು ಹಿಟ್ಟು ತೊಗೋತಿರ್ತೀವಿ, ಅಂದ್ರೆ ಆ ಹಿಟ್ಟಿಗೆ ನಮ್ಗೆ ಕರೆಕ್ಟ್ ಮೆಜರ್ಮೆಂಟಾಗಿ ಗೊತ್ತಾಗ್ತಿರಂಗಿಲ್ಲ ರೀ. ಆವಾಗ ಸಿಂಪಲ್ಲಾಗಿ ಈ ರೀತಿ ರಬ್ಬರ್ನ ಅಡ್ಡ ಹಾಕಿಬಿಡ್ರಿ. ಹಾಕಿ
ಚಮಚೆಲ್ಲ ಏನು ತೊಗೋತೀವಲ್ರಿ ಅವಾಗ ಒಂದು ಸ್ವಲ್ಪ ಇದರಿಂದ ಈ ರೀತಿ ಸರಿಸಿದ್ರಿ ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ ಸಿಗ್ತೈತ್ರಿ. ನೋಡಿರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇದ ತೊಗೋಬೇಕತ್ತೇನಿಲ್ಲ, ಇದ ಬೌಲ್ ಒಳಗೆ ನಿಮ್ಮ ದೊಡ್ಡ ದೊಡ್ಡ ಡಬ್ಬಿ ಒಳಗೆ ಅದು ಹಾಕಿಟ್ಟಿರ್ತೀವ್ರಲ್ಲ ಆ ಡಬ್ಬಿಗೂ ಈ ರಬ್ಬರ್ನ ಒಮ್ಮೆ ಈ ರೀತಿ ಹಾಕಿಟ್ಬಿಟ್ರಿ ಅಂದ್ರೆ ಪ್ರತಿ ಸಾರಿ ನಮಗೆ ಕಷ್ಟ ಆಗಂಗಿಲ್ಲ ಮೆಜರ್ಮೆಂಟ್ ಮಾಡೋಕೆ. ನೋಡಿರಿ ಒಂದು ಬೌಲ್ ತೊಗೊಂಡಿನಿ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಮತ್ತೊಂದು ಸ್ವಲ್ಪ ಅಡುಗೆ ಸೋಡಾ ಮತ್ತೊಂದು ಸ್ವಲ್ಪ ಶಾಂಪು ನಿಮಗೆ ಯಾವ ಬೇಕಾದ್ರೂ ತೊಗೋಬೋದು. ನಾನು ಕ್ಲೀನ್ ಪ್ಲಸ್ ತೊಗೊಂಡಿನಿ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕ್ರಿ. ಇದನ್ನು ಆ್ಯಡ್ ಮಾಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ನಿಂಬೆಹಣ್ಣಿನ ರಸ ಆದ್ರೆ ಸಾಕ್ರಿ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೈತ್ಲ. ಇವಾಗ ನಾವು ಮಿಕ್ಸರನ್ನು ಇದು ಎಲ್ಲ ಮಸಾಲೆ ರುಬ್ಬುವಾಗಲಿ ಅದು ಹಂಗೆ ಬಿದ್ದು ಬಿಟ್ಟಿರ್ತೈತಿ. ಅವಸರೊಳಗೆ ನಾವೇನು ಮಾಡ್ತೀವಿ ಅದನ್ನು ಸ್ವಚ್ಛ ಮಾಡೋಕೆ ಹೋಗಂಗಿಲ್ಲ ರೀ. ಈ ರೀತಿ 15 ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ರೆ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ. ನಾವೇನು ಇನ್ಕ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಲಿಕ್ವಿಡನ್ನು, ಅದನ್ನು ಮಿಕ್ಸರ್ ಒಳಗೆ ಈ ರೀತಿ ಚಮಚೆಯಿಂದನ ಹಾಕೊಂಡ್ಬಿಡ್ಬೇಕ್ರಿ. ಹಾಕೊಂಡು ಇದನ್ನು ಒಂದು 15 ಮಿನಿಟ್ವರೆಗೂ ಹಂಗೆ ಬಿಟ್ಬಿಡ್ರಿ. ಏನೂ ಅಂದ್ರೆ ತಿಕ್ಕಕ್ಕೆ ಹೋಗಬೇಡ್ರಿ. ನಾನೊಂದು 15 ಮಿನಿಟ್ ಬಿಟ್ಟಿದ್ನಿ. ಈ ರೀತಿ ವೇಸ್ಟ್ ಬ್ರಷ್ ಇರ್ತೈತೆಲ್ಲ, ಟೂತ್ ಬ್ರಷ್ ಅಂದ್ರೆ ಹಲ್ ತಿಕ್ಕು ಬ್ರಷನ್ನು, ಅದರಿಂದ ಇದನ್ನು ಕರೆಕ್ಟಾಗಿ ಈ ರೀತಿ ತಿಕ್ಕೊಂಬಿಡ್ಬೇಕ್ರಿ. ಸ್ಲೋ ಆಗಿ ತಿಕ್ಕೊಂಬಿಡ್ರಿ. ನಾವು 15 ಮಿನಿಟ್ ಬಿಡೋದ್ರಿಂದ ಅದೇನು ಕೊಳೆ ಇರ್ತೈತೆಲ್ಲ ಅದು ಆರಾಮಾಗಿ ತಾನನ್ನು ಬಿಟ್ಕೊಂಡ್ಬಿಡ್ತೈತಿ, ಅಂದ್ರೆ ನೆನೆದು ಬಿಟ್ಟಿರ್ತೈತಲ್ರಿ, ಈಸಿಯಾಗಿನೂ ಸ್ವಚ್ಛ ಆಗಿಬಿಡ್ತೈತಿ ರೀ. ಇದೇ ರೀತಿ ನಾವು ಈ ರೀತಿ ನಿಂಬೆಹಣ್ಣೆ ಹಿಂಡಿ ಆ ಸಿಪ್ಪಿ ಇರ್ತೈತಲ್ಲ ಆ ಸಿಪ್ಪಿ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಅದೇ ಸಿಪ್ಪಿನ ಸ್ವಲ್ಪ ಲಿಕ್ವಿಡ್ ಒಳಗೆ ಎದ್ದಿ ಈ ರೀತಿ ತಿಕ್ಕೊಂಬಿಡುಣ್ರಿ. ನೋಡಿರಿ ವಯರ್ ಸುಖನ ಅಂದ್ರೆ ಅದ್ರ ವಯರ್ ಏನಿರ್ತೈತಲ್ಲ ಆ ವಯರನ್ನು ಇದರಿಂದನ ಕ್ಲೀನಾಗಿ ತಿಕ್ಕೊಂಬಿಡ್ಬೇಕು. ನೋಡಿರಿ ಎಷ್ಟು ನೀಟಾಗಿ ಕಾಣಿಸತೈತಲ್ರಿ. ಇವಾಗ ಒಂದು ಹಸಿದ ಟವಲ್ ತೊಗೋರಿ. ಹಸಿ ಟವಲನ್ನು ಹಸಿ ಮಾಡ್ಕೊಂಡು ಈ ರೀತಿ ಸ್ವಚ್ಛಂಗಿ ಒರೆಸ್ಕೊಂಡ್ಬಿಟ್ರೆ ಮುಗೀತು. ಎಷ್ಟು ಫಳ ಹೊಳಿತೈತಲ್ರಿ. ಇದನ್ನು 15 ದಿನಕ್ಕೆ ಒಮ್ಮೆ ಮಾಡಿರಿ. ನಿಮ್ಮ ಮಿಕ್ಸರ ಭಾಳ ಅಂದ್ರೆ ಭಾಳ ಕ್ಲೀನಾಗಿ ಇರ್ತೈತಿ. ನೋಡ್ತಿರ್ಬೋದು ಮೊದಲು ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ವ್ಯತ್ಯಾಸ ಐತಲ್ರಿ. ನೋಡಿರಿ ನಾನು ಇದನ್ನು ತಿಕ್ಕಾಕಿದ್ನಿ, ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿರತೈತೆ ಹೇಳಿ ಶೇರ್ ಮಾಡತ್ತೇನ್ರಿ. ಇವಾಗ ಕತ್ರಿನೂ ಈ ರೀತಿ ಎಲ್ಲನೂ ಕಟ್ ಮಾಡಿ ಹಸಿರಾಗಿ ಕೂತಿರ್ತೈತಲ್ರಿ. ಅದಕ್ಕೂ ಅದ ನಿಂಬೆ ಹಣ್ಣು ಏನೈತಲ್ಲ ಅದನ್ನು ಆ ಲಿಕ್ವಿಡ್ ಒಳಗೆ ಎದ್ದಿ ತಿಕ್ಕೊಂಬಿಡ್ಬೇಕ್ರಿ. ನೋಡಿರಿ ತೋರ್ಸಕತ್ತೀನೆಲ್ಲ ಫುಲ್ ಒಂದು 15 ಮಿನಿಟ್ ಸ್ಲೋ ಆಗಿ ಭಾಳ ತನಕ ತಿಕ್ಬೇಕ್ರಿ. ಈ ರೀತಿ ಪಳನ ಹೊಳಿತೈತಿ. ಟ್ರೈ ಮಾಡಿರಿ. ಇವಾಗ ಲೈಟರನ್ನು ಈಗ ಭಾಳ ದಿನ ತನಕ ಹಂಗೆ ಬಿಟ್ಬಿಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೋ ಲೈಟರ್ ಈಗ ಹಳಿದಾತಂದ್ರೆ ಒಗೆದು ಬಿಡ್ತಾರೆ ರೀ, ಬೇರೆ ತೊಗೊಂಡ್ಬಿಡ್ತಾರೆ. ಅದ್ರ ತಿಕ್ಕಿರ ಅದು ಆನ್ ಆಗ್ತೈತಿಲ್ಲ ಅಂತೇಳಿ. ಹಾಗೇನಿಲ್ಲ, ಆನ್ ಆಗ್ತೈತಿ. ಈ ರೀತಿ ನಿಂಬೆಹಣ್ಣಿನ ಇದನ್ನು ಅದೇನು ನಿಂಬೆಹಣ್ಣಿಂದ ರಸ ಏನಿರ್ತೈತಿಲ್ಲ ಅದನ್ನು ಲಿಕ್ವಿಡ್ ತೊಗೊಂಡು ಅದನ್ನು ನಿಂಬೆಹಣ್ಣಿನ ಸಿಪ್ಪಿಯಿಂದ ತಿಕ್ಕೊಂಡು ಈ ರೀತಿ ಸ್ವಚ್ಛ ಹಿಂಗೆ ತೊಳೆದ್ರೆ ಆರಾಮಾಗಿ ಸ್ವಚ್ಛ ಆಗ್ತೈತಿ ರೀ. ಮತ್ತು ಅದೊಂದು 15 ಮಿನಿಟ್ ಬಿಸಿಲಿಗೆ ಬಿಟ್ಬಿಟ್ರೆ ಅಂದ್ರೆ ಅದೆಲ್ಲ ನೀರೆಲ್ಲ ಹೋಗಿಬಿಡ್ತೈತಿ, ಏನು ಪ್ರಾಬ್ಲಮ್ ಆಗೋಲ್ಲ. ಲೈಟರ್ ಮೊದಲು ಹೆಂಗೆ ಆನ್ ಆಗ್ತಿರ್ತೈತಿಲ್ಲ ಹಂಗೆ ಉರಿ ಹತ್ತಕ್ಕೆ ಹೆಲ್ಪ್ ಮಾಡ್ತೈತಿ ರೀ. ನೋಡಿರಿ ಇವಾಗ ಉಳ್ಳಾಗಡ್ಡಿ ಎಲ್ಲರಿಗೆ ಕಟ್ ಮಾಡೋದಂದ್ರೆ ದೊಡ್ಡ ಬಿರಿ ಸಿಂಪಲ್ಲಾಗಿ ಈ ರೀತಿ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡು ಈ ರೀತಿ ರೌಂಡಾಗಿ ಚಾಕುಲೆ ಕಟ್ ಮಾಡಿ ನೋಡಿರಿ ಈ ರೀತಿ ಹಿಡಿದು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಆರಾಮಾಗಿ ಒಂದು ಉಳ್ಳಾಗಡ್ಡಿನ 2 ಸೆಕೆಂಡ್ ಒಳಗೆ 3 ಸೆಕೆಂಡ್ ಒಳಗೆ ಕಟ್ ಮಾಡಿಬಿಡ್ಬೋದು ರೀ. ಇದನ್ನು ಒಮ್ಮೆ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಹಂಗೆ ಕಣ್ಣ ನೀರು ಬರ್ತಾವೆ ಅನ್ನೋರಿಗೆ ಇದು ಸಿಂಪಲ್ ಐತಿ ನೋಡಿರಿ. ಈಸಿಯಾಗಿ ಬಡ ಕಟ್ ಮಾಡ್ಕೊಂಡ್ಬಿಡ್ಬೋದು ರೀ. ನೋಡಿರಿ ಇವಾಗ ನಾನು ಒಂದು ಸೌಂತಿಕಾಯಿ ತೊಗೊಂಡಿನಿ. ಸೌಂತಿಕಾಯಿ ಒಂದೇ ಲೆವೆಲ್ಗೆ ಕಟ್ ಮಾಡೋಕ್ಕಾಗಂಗಿಲ್ಲಲ್ಲ, ಅಂದ್ರೆ ಹೆರಪೇರಿ ಆಗಿಬಿಡ್ತೈತಿ. ಅಣ್ಣವ್ರಿಗೆ ಈ ಟಿಪ್ಸ ನೋಡಿರಿ. ಇದು ಮ್ಯಾಗಿ ತಿನ್ನೋ ಸ್ಪೂನ್ ಇರ್ತೈತಿಲ್ಲ ಅದನ್ನು ಸೌಂತಿಕಾಯಿಗೆ ಮ್ಯಾಲೆ ಚುಚ್ಚಿ ನೋಡಿರಿ ಈ ರೀತಿ ಸುಚ್ಕೊಂಡು ಇದನ್ನು ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ರೆ ಒಂದೇ ಲೆವೆಲ್ ಆಗಿ ಸೌಂತಿಕಾಯಿ ಕಟ್ ಆಗ್ತಾವೆ ನೋಡಿರಿ. ಇವಾಗ ನಾವು ಚಪಾತಿ ರೊಟ್ಟಿ ಏನು ಮಾಡ್ತೀವಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೆ ಗ್ಯಾಸ್ ಕಟ್ಟಿ ಮೇಲೆ ಮಾಡೋ ರೂಢಿ ಇರಂಗಿಲ್ಲ. ಅವ್ರು ಈ ರೀತಿ ಮನೆ ಮೇಲೆ ಅಂದ್ರೆ ಚಪಾತಿ ಮಾಡೋ ಮನೆ ಮೇಲೆ ಕೊಂಬನಿಗೆ ಮೇಲೆ ರೊಟ್ಟಿ ಮಾಡ್ತಿರ್ತಾರಲ್ಲ ಅವಾಗ ಮಾಡುವಾಗ ಸೈಡ್ ಎಲ್ಲ ಸುತ್ತ ಕಡೆ ಹಿಟ್ಟು ಬೀಳ್ತೈತಲ್ಲ ಹಂಗೆ ಬೀಳಬಾರ್ದು ಅಂದ್ರೆ ಈ ರೀತಿ ಒಂದು ವೇಸ್ಟ್ ಅರ್ಬಿನ ಅಂದ್ರೆ ಕಾಟನ್ದು ಯಾವುದೋ ಒಂದು ಅರ್ಬಿನ ಈ ರೀತಿ ಹಾಸಿಬಿಟ್ಟು ಅದ್ರ ಮೇಲೆ ಈ ರೀತಿ ಆ ಕೊಂಬನಿಗೇನೋ ಅಥವಾ ಈ ರೀತಿ ಚಪಾತಿ ಮನಿನೋ ಇಟ್ಟು ಲಟ್ಟಿಸಿದಾಗ ಅವಾಗ ಹಿಟ್ಟು ಸೈಡ್ ಎಲ್ಲ ಬೀಳಂಗಿಲ್ಲ ರೀ. ನಾನು ಮಾಡಿರೋ ಎಲ್ಲ ಟಿಪ್ಸ್ಗಳು ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.